ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಅರುಂಡಿ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ನ ನಿದ್ದೆಗೆಡಿಸಿರೋ ಘಟನೆ ಇದು. ಆ ಪುಟ್ಟ ಮಗು ಕಳೆದ 5 ದಿನಗಳಿಂದ ಎಲ್ಲಿ ಹೋಗಿದೆ, ಎಲ್ಲಿದೆ, ಬದುಕಿದೆಯಾ ಇಲ್ವಾ, ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ಆ ದೇವರ ದಯೆಯಿಂದ ಮಗು ಬದುಕಿರಲಿ ಅಂತ ನಾವೆಲ್ಲರೂ ಕೂಡ ಪ್ರೇ ಮಾಡೋಣ. ನೋಡಿ, ಆಂಧ್ರ ಪ್ರದೇಶದ ಕಾಕಿನಾಡ ಜಿಲ್ಲೆಯ ಟುಂಕಿ ಮಂಡಲದ SC ಅಗ್ರಹಾರದಲ್ಲಿ ನಡೆದಂಥ ಘಟನೆ ಇದು. 2 ವರ್ಷದ ಜ್ಞಾನೇಶ್ವರಿ ಮಿಸ್ಸಿಂಗ್ ಕೇಸ್. ಪೊಲೀಸ್ ಇಲಾಖೆ ಇರ್ಬೋದು, ಕಂದಾಯ ಇಲಾಖೆ, NDRF ತಂಡ ಹಗಲು ರಾತ್ರಿ ಅನ್ನೋದೇ ತೋಟ, ಗುಡ್ಡಗಾಡು ಪ್ರದೇಶ ಎಲ್ಲ ಕಡೆ ವ್ಯಾಪಕವಾಗಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಆದರೆ ಈ ಮಿಸ್ಟರಿ ಕೇಸ್ನಲ್ಲಿ ಒಂದೇ ಒಂದು ಸಣ್ಣ ಲೀಡ್ ಕೂಡ ಸಿಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಸಾಕು ನಾಯಿ ಅಚ್ಚರಿ ಅನ್ನುವಂತೆ ಮನೆಗೆ ಬಂದು ಎಲ್ರಿಗೂ ಕೂಡ ಒಂದು ಅಚ್ಚರಿಯಾದಂಥ ಸುಳುವನ್ನು ಕೊಟ್ಟು ವಾಪಸ್ ಹೋಗುತ್ತೆ. ಪೊಲೀಸರಿಗೆ ಆದರೂ ಕೂಡ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ದಿನೇ ದಿನೇ ನಿಗೂಢವಾಗ್ತಾ ಇರೋ ಈ ಕೇಸ್ ಆಂಧ್ರ ಪ್ರದೇಶದ ಪೊಲೀಸ್ ಇತಿಹಾಸದಲ್ಲೇ ಅಚ್ಚರಿ ನಿಗೂಢವಾದಂಥ ಕೇಸ್ ಅಂದರೆ ತಪ್ಪಾಗೋದಿಲ್ಲ. ಯಾರಾದರೂ ಕಿಡ್ನಾಪ್ ಮಾಡಿದ್ರ ಅಥವಾ ಆಕೆ ಇರೋ ಜಾಗ ಶ್ವಾನಕ್ಕೆ ಗೊತ್ತಾಗಿ ಆ ರೀತಿಯಾಗಿ ಬಿಹೇವ್ ಮಾಡ್ತಾ, ಆ ನಾಯಿ ಏನಾದರೂ ಹೇಳಲಿಕ್ಕೆ ಬಂದಿತ್ತಾ, ತುಂಬ ಕುತೂಹಲಗಳಿದ್ದಾವೆ ಸ್ನೇಹಿತರೆ. ಏನಿದು ಕೇಸ್ ಅನ್ನೋದನ್ನ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. CH ಅಗ್ರಹಾರದ ಸುಂಕಾರ ಗಣೇಶ್ ಮತ್ತು ಭವಾನಿ ದಂಪತಿಗೆ ಜ್ಞಾನೇಶ್ವರಿ, ಪ್ರೀತಿಯಿಂದ ಜಾನು ಅಂತ ಹೇಳಿ ಕರೀತಾರೆ, 2 ವರ್ಷದ ಪುಟ್ಟ ಹೆಣ್ಣು ಮಗು ಇದೆ. ಈ ದಂಪತಿಗಳಿಬ್ಬರೂ ಕೂಡ ಗ್ರಾಮದ ಹೊರಗಿರ್ತಕ್ಕಂಥ ತಾಳೆ ಎಣ್ಣೆ ತೋಟದಲ್ಲಿ ಕಾವಲು ಕಾಯೋ ಕೆಲಸವನ್ನು ಮಾಡ್ತಾರೆ. ಜೂನ್ 6ನೇ ತಾರೀಕು 2026 ಶನಿವಾರ ಬೆಳಗ್ಗೆ 11:30ಕ್ಕೆ ಈ ಜ್ಞಾನೇಶ್ವರಿ ಅನ್ನೋ ಒಂದು ಪುಟ್ಟ ಬಾಲಿಕೆ ಮನೆ ಮುಂದೆ ಆಟ ಆಡ್ತಾ ಇರ್ತಾಳೆ. ಅಪ್ಪ ಮುದ್ದಾಡಿ ಮನೇಲೇ ಇರಮ್ಮ ಅಂತ ಹೇಳಿ ಬಿಟ್ಟು ತೋಟದ ಮನೆ ಕೆಲಸಕ್ಕೆ ಅಲ್ಲಿಗೆ ಹೊರಗೆ ಹೋಗ್ತಾರೆ. ಆದರೆ ಅವತ್ತು ಶನಿವಾರದಿಂದ ಜಾನು ಇಲ್ಲಿವರೆಗೂ ಕಾಣಿಸ್ತಾ ಇಲ್ಲ. ಶನಿವಾರ ಬೆಳಗ್ಗೆ ಗಣೇಶ್ ಜಾನುವನ್ನು ತನ್ನ ಮನೆಯಲ್ಲಿ ಇಳಿಸಿ ತೋಟಕ್ಕೆ ಹೋದವರು. ಆ ಸಮಯದಲ್ಲಿ ಭವಾನಿ ತನ್ನ 2ನೇ ಮಗುವಿಗೆ ಸ್ನಾನ ಮಾಡಿಸ್ತಾ ಇರ್ತಾರೆ. ಅವಳು ಜಾನುವನ್ನು ಅಷ್ಟಾಗಿ ಗಮನಿಸಲಿಲ್ಲ. ಸ್ವಲ್ಪ ಹೊತ್ತು ಹುಡುಕಾಡಿದಾಗ ಜಾನು ಕೂಡ ಕಾಣೋದಿಲ್ಲ. ಅಪ್ಪ ಏನಾದರೂ ಕರ್ಕೊಂಡು ಹೋಗಿರ್ಬೋದು ಅಂತ ಅವರು ಕೂಡ ಒಂದು ಶಂಕೆಯನ್ನು ವ್ಯಕ್ತಪಡಿಸ್ತಾರೆ. ನೋಡಿ, ತಂದೆ ತೋಟಕ್ಕೆ ಹೋಗಬೇಕಾದ್ರೆ CCTV ದೃಶ್ಯಗಳನ್ನು ಗಮನಿಸ್ತಾ ಇದ್ದರೆ ತಂದೆ ಇದ್ದಂಥ ತೋಟಕ್ಕೆ ಹಿಂದೆಯಿಂದ ಈ ಜ್ಞಾನೇಶ್ವರಿ ಓಡು ಹೋಗ್ತಕ್ಕಂಥ ದೃಶ್ಯಗಳು ಸೆರೆ ಸಿಕ್ಕಿದ್ದಾವೆ. ಸ್ವಲ್ಪ ದೂರ ಹೋದ್ಮೇಲೆ ಅವಳ ಹಿಂದೆ ನಾಯಿನೂ ಕೂಡ ಹೋಗಿದೆ. ಅದಾದಮೇಲೆ ಎಲ್ಲಿ ಹೋದ್ಲು ಗೊತ್ತಿಲ್ಲ. ದೂರದಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಅವ್ರ ತಂದೆ ಹಿಂದೆ ತಿರುಗಿ ಸ್ವಲ್ಪ ನೋಡಿಬಿಟ್ಟಿದ್ರೆ ಈ ಥರದ್ದು ಒಂದು ಆಘಾತಕಾರಿಯಾದಂಥ ಘಟನೆ ನಡೀತಾನೆ ಇರಲಿಲ್ಲ. ನೋಡಿ, ಮಧ್ಯಾಹ್ನ 12 ಗಂಟೆ ನಂತರ ತೋಟದ ಕೆಲಸ ಮುಗಿಸಿ ಮನೆಗೆ ಬಂದಂಥ ತಂದೆ ತಾಯಿ ಭವಾನಿಯನ್ನು ಮಗು ಎಲ್ಲಿದೆ ಅಂತ ಹೇಳಿ ಕೇಳ್ತಾರೆ. ಆಗ ಸ್ವಲ್ಪ ಶಾಕ್ನಿಂದಲೇ ಉತ್ತರ ಕೊಟ್ಟಂಥ ಪತ್ನಿ ಗಾಬರಿಯಿಂದ ಇಬ್ಬರೂ ಕೂಡ ತೋಟದ ಕಡೆ ಓಡಿ ಹೋಗ್ತಾರೆ. ಅಲ್ಲೆಲ್ಲೂ ಕೂಡ ಜ್ಞಾನೇಶ್ವರಿ ಪತ್ತೆ ಆಗೋದಿಲ್ಲ. ಅದೇ ದಿನ ಅದೇ ಗ್ರಾಮದಲ್ಲಿ ಒಬ್ಬ ಪೆದ್ದ, ಅಂದರೆ ಹರೆ ಹುಚ್ಚನ ಥರ ಇರತಕ್ಕಂಥ ಒಬ್ಬ ವ್ಯಕ್ತಿ, ನಾನು ಆಕೆಯನ್ನು ತೋಟದ ಹೊರ ವಲಯದಲ್ಲಿ ನೋಡಿದೆ ಅಂತಲೂ ಕೂಡ ಹೇಳ್ತಾನೆ. ತುಂಬ ಸೀರಿಯಸ್ಸಾಗಿ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ, ಬಟ್ ಆದರೆ ಇರಬಹುದು ಅಂತೇಳಿ ಅಲ್ಲೂ ಕೂಡ ಹುಡುಕಾಟವನ್ನು ನಡೆಸ್ತಾರೆ. ಆದರೆ ಅದು ಕೂಡ ವಿಫಲ ಆಗುತ್ತೆ. ಜ್ಞಾನೇಶ್ವರಿಯ ಪೋಷಕರು ಭವಾನಿ, ಗಣೇಶ್ ಈ ವಿಷಯದ ಬಗ್ಗೆ ಪೊಲೀಸ್ನವ್ರಿಗೆ ನೆಕ್ಸ್ಟ್ ದೂರನ್ನು ಕೊಡ್ತಾರೆ. ಪೊಲೀಸ್ನವರು ತನಿಖೆ ಕೂಡ ಶುರು ಮಾಡಿಕೊಳ್ತಾರೆ. ಆದರೆ ತುಂಬ ಅಚ್ಚರಿ ವಿಷಯಗಳಿದ್ದಾವೆ. 5 ದಿನಗಳಾಯಿತು. ಪ್ರತಿದಿನ ಹೇಗೆ ಸಾಗ್ತಾ ಇದೆ ನೋಡಿ. ಮೊದಲ ದಿನ ಸ್ಥಳಕ್ಕೆ ಧಾವಿಸಿದಂಥ ಪೊಲೀಸರು ಸ್ಥಳೀಯ ಹೊಲಗಳಲ್ಲಿ CCTV ದೃಶ್ಯಾವಳಿಗಳನ್ನೆಲ್ಲ ತೆಗೆದುಕೊಂಡು ನೋಡ್ತಾರೆ. ಶನಿವಾರ ಬೆಳಗ್ಗೆ 11 ಗಂಟೆಗೆ ಜಾನು ಮತ್ತು ಆ ಸಾಕು ನಾಯಿ ನಡೆದುಕೊಂಡು ಹೋಗ್ತಾ ಇರೋ ದೃಶ್ಯಗಳನ್ನು ಅಬ್ಸರ್ವ್ ಮಾಡಿದ್ದು. ಅಲ್ಲಿಂದ ಜಾನು ಓಕೆ ತೋಟದಲ್ಲೇ ಇರಬಹುದು ಅನ್ನೋ ಆಧಾರದ ಮೇಲೆ ಪೊಲೀಸ್ನವರು ತೀವ್ರವಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಒಂದು ಕಡೆ ಇಡೀ ಆಂಧ್ರ ಪ್ರದೇಶದಾದ್ಯಂತ ವೈರಲ್ ಆದಮೇಲೆ ಈ ಸುದ್ದಿ ಆ ಪುಟ್ಟ ಕಂದಮ್ಮನನ್ನು ಹುಡುಕೊಟ್ಟವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಜೂನ್ 7ನೇ ತಾರೀಕು 2026 ಭಾನುವಾರ ಬೆಳಗ್ಗೆ 5 ಗಂಟೆಯಿಂದ ಪೊಲೀಸ್ನವರು, ಗ್ರಾಮಸ್ಥರು, ಅವ್ರ ಕುಟುಂಬದವರು ಎಲ್ಲರೂ ಸೇರಿಕೊಂಡು ಜಂಟಿಯಾಗಿ ಕಾಕಿನಾಡ ಜಿಲ್ಲೆಯ ಟುನಿ ಮಂಡಲದ ದೊಂಡಪಾಕ CH ಅಗ್ರಹಾರದಲ್ಲಿರ್ತಕ್ಕಂಥ ಎಲ್ಲ ತೋಟಗಳಲ್ಲಿ ಹುಡುಕಾಟ ನಡೆಸ್ತಾರೆ. ಆದರೆ ಅಲ್ಲೂ ಕೂಡ ಪತ್ತೆಯಾಗೋದಿಲ್ಲ. ಆದರೆ ಮಗುವಿನ ತಾಯಿ ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಅದೇ ಭರವಸೆಯಲ್ಲಿದ್ದಾರೆ. ಓಕೆ, ಮಗು ಪತ್ತೆ ಆಗಲಿಲ್ಲ, ಆದರೂ ಶವನಾದರೂ ಪತ್ತೆ ಆಯಿತಾ, ಅದು ಕೂಡ ಇಲ್ಲ. ಒಟ್ಟಾರೆ ಒಂದು ಭರವಸೆ ಮೇಲೆ ಆ ದೇವರ ಹತ್ರ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇರೋದು. ಆ ದಿನ ಇಡೀ ಪೊಲೀಸ್ನವರು ಫ್ಲೈ ಕ್ಯಾಮ್ರಾಗಳನ್ನು ಹಾಕ್ತಾರೆ, ಡ್ರೋನ್ಗಳನ್ನೆಲ್ಲವನ್ನೂ ಕೂಡ ಹಾರಿಸ್ತಾರೆ. ಆ ತಾಳೆ ಎಣ್ಣೆ ತೋಟ ಇರ್ಬೋದು, ಹತ್ತಿರದ ಗುಡ್ಡ ಬೆಟ್ಟ ಪ್ರದೇಶಗಳಿರ್ಬೋದು, ಎಲ್ಲ ಕಡೆ ಹುಡುಕಾಟ ನಡೆಸ್ತಾರೆ. ಯಾವುದೇ ಒಂದೇ ಒಂದು ಸುಳಿವು ಕೂಡ ಸಿಗೋದಿಲ್ಲ. ಸೋಮವಾರ ಜೂನ್ 8ನೇ ತಾರೀಕು 2026 ಪೊಲೀಸ್ನವರು 3ನೇ ದಿನ
ಮತ್ತು ಅನೇಕ ಶಂಕಿತರನ್ನ ಪ್ರಶ್ನೆ ಮಾಡ್ತಾರೆ. ಸ್ವಲ್ಪ ಡೌಟ್ ಇರುತ್ತಲ್ವ ಊರಿನಲ್ಲಿ, ಅವ್ರನ್ನೆಲ್ಲರನ್ನೂ ಕೂಡ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಮಗು ನಿಜವಾಗಿಯೂ ಕೂಡ ಸಾಕು ನಾಯಿಯ ಜೊತೆಗೆ ಬೆಟ್ಟಗಳಿಗೆ ಹೋಯ್ತಾ, ಅಥವಾ ಆಕೆಯ ಪೋಷಕರ ಜಗಳದಲ್ಲಿ ಏನಾದರೂ ಯಾರ್ದಾದ್ರೂ ಕೈವಾಡ ಇದೆಯಾ, ಅವರೇನಾದರೂ ಕಿಡ್ನ್ಯಾಪ್ ಮಾಡಿದಾರಾ ಅನ್ನೋ ಆ್ಯಂಗಲ್ನಲ್ಲಿ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ. ಆದರೆ ಆ ಥರದ್ದು ಯಾವುದೇ ಶಂಕೆ ಯಾರ ಮೇಲೂ ಕೂಡ ಇಲ್ಲದೇ ಇರೋ ಕಾರಣ ಸುಮ್ಮನೆ ಅವ್ರ ಮೇಲೆ ಆರೋಪ ಮಾಡೋದ್ರ ಬದಲು ಮಗುವನ್ನು ನಿಜವಾಗ್ಲೂ ಕೂಡ ಬೆಟ್ಟಗಳಲ್ಲೇ ಹುಡುಕೋಣ ಅಂತ ಆ ಬೆಟ್ಟಗಳ ದಿಕ್ಕಿನಲ್ಲಿ ಒಂದು ಅನುಮಾನದ ಮೇಲೆ ಹುಡುಕಾಟವನ್ನು ತೀವ್ರಗೊಳಿಸ್ತಾರೆ. ವಿಶೇಷ ಪಡೆಗಳೊಂದಿಗೆ DSP ಕೂಡ ಘಟನೆಯ ಸ್ಥಳಕ್ಕೆ ಬಂದು ಅಲ್ಲೇ ಖುದ್ದಾಗಿದ್ದು ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡ್ತಾರೆ. ಆದರೆ 3 ದಿನ ಕೂಡ ಮುಗಿದು ಬಿಡುತ್ತೆ. ಮಂಗಳವಾರ ಜೂನ್ 9, 2026 ಅಸಲಿ ಪವಾಡ ಅಂತ ಕೂಡ ಹೇಳ್ಬೋದು. ಯಾರಿಗೂ ಕೂಡ ಗೊತ್ತಾಗದೇ ಇರೋದು ಶ್ವಾನಗಳಿಗೆ ಗೊತ್ತಾಗುತ್ತಂತೆ. ನೋಡಿ, ಆ ಕಂದಮ್ಮ ಕಾಣೆಯಾಗಿ 4ನೇ ದಿನ, ಆ ಸಮಯದಲ್ಲಿ ಮಗುವಿನೊಂದಿಗೆ ಕಾಣೆಯಾಗಿದ್ದಂಥ ಸುನಕಂ ಸಂಜೆ 4:30ಕ್ಕೆ ಮಗುವಿನ ನಿವಾಸಕ್ಕೆ ಓಡಿ ಬರುತ್ತೆ. ಆ ಮಗುವಿನ ತಾಯಿ ಭವಾನಿಯ ಮೇಲೆ ಹಾರಿ ಮುದ್ದಾಡುತ್ತೆ ಅಥವಾ ಒದ್ದಾಡುತ್ತೆ ಅಥವಾ ಏನೋ ಹೇಳಲಿಕ್ಕೆ ಟ್ರೈ ಮಾಡುತ್ತೆ. ಭಯಭೀತರಾದಂತಹ ಭವಾನಿ ಕೂಡ ನಾಯಿಯನ್ನು ದೂರ ತಳ್ತಾರೆ. ಯಾಕೆ ಇಷ್ಟೆಲ್ಲ ಅರ್ಚಾಡ್ತಾ ಇದೆಯಾ ಅನ್ನೋ ಥರದ ಒಂದು ಗೊಂದಲ, ಏನಾದರೂ ಗೊತ್ತಿರ್ಬೋದೇನೋ ಅನ್ನೋ ಥರದನ್ನು ಎಕ್ಸ್ಪ್ರೆಸ್ ಮಾಡೋ ಥರದಲ್ಲಿ ಆ ಶ್ವಾನ ಬಿಹೇವ್ ಮಾಡುತ್ತೆ. ಆ ನಾಯಿ ಯಾವಾಗ ಮನೆಗೆ ಬರುತ್ತೋ ಎಲ್ಲೋ ಒಂದು ಕಡೆ ಇಲ್ಲೇ ಹತ್ತಿರದಲ್ಲೇ ನನ್ನ ಕಂದಮ್ಮನೂ ಕೂಡ ಇದ್ದಾಳೆ ಅಂತ ಅವ್ರ ತಂದೆ ತಾಯಿ ಎಲ್ಲರೂ ಕೂಡ ಭಾವಿಸ್ತಾರೆ. ತಕ್ಷಣಕ್ಕೆ ಅಲ್ಲಿದ್ದಂಥ ಅನೇಕ ಜನರು ಸೇರಿದ್ರ ಕಾರಣ ಸ್ವಲ್ಪ ಗಲಿಬಿಲಿ ಆಯಿತು. ವಿಚಲಿತ ಆದಂಥ ನಾಯಿ ಮತ್ತೆ ತೋಟದ ಕಡೆ ಓಡಿ ಅಲ್ಲಿಂದ ಕಣ್ಮರೆ ಆಗಿಬಿಡುತ್ತೆ. ನೋಡಿ, ಇನ್ನೂ ಅಚ್ಚರಿ ಅಂದರೆ ಮತ್ತೆ ಹೋದಂಥ ನಾಯಿ ವಾಪಸ್ ಬಂದೇ ಇಲ್ಲ. 4ನೇ ದಿನಕ್ಕೆ ಬಂದಿದ್ದು. ಎಲ್ಲೋ ಒಂದು ಸಣ್ಣ ಸುಳುವನ್ನು ಕೊಡಲಿಕ್ಕೆ ಬಂದಿತ್ತೋ ಏನೋ ಗೊತ್ತಿಲ್ಲ, ಅಥವಾ ಇಲ್ಲಿನವ್ರನ್ನೂ ಕೂಡ ಕರೆದುಕೊಂಡು ಹೋಗ್ಲಿಕ್ಕೆ ಬಂದಿತ್ತೋ ಏನೋ ಗೊತ್ತಿಲ್ಲ, ಅಥವಾ ಅಲ್ಲಿ ಯಾರಾದರೂ ಕಿಡ್ನ್ಯಾಪ್ ಮಾಡಿದವ್ರು ಮನೇಲಿ ಇರೋದನ್ನು ಇದು ಅಬ್ಸರ್ವ್ ಮಾಡಿದೆಯಾ, ಅಥವಾ ಎಲ್ಲಾದರೂ ಜಾಗದಲ್ಲಿ ಬಿದ್ದಿರೋದನ್ನು ಅಬ್ಸರ್ವ್ ಮಾಡಿದೆಯಾ, ಅಥವಾ ಈಗಲೂ ಕೂಡ ಉಸಿರಾಡ್ತಾ ಇದ್ದಾಳ ಅವಳು. ದೆರ್ ಈಸ್ ಸಮಥಿಂಗ್. ನಾವು ಇದನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಸಾಮಾನ್ಯ ಜನರಿಗಿಂತಲೂ ಬುದ್ಧಿವಂತ ಪ್ರಾಣಿಗಳು ನಾಯಿಗಳು ಅಂದರೆ ತಪ್ಪಾಗೋದಿಲ್ಲ. ಜೂನ್ 10ನೇ ತಾರೀಕು ಬುಧವಾರ ಬೆಳಗ್ಗೆ 11 ಗಂಟೆ ಸಂಜೆ ಹೊರಗೆ ಹೋದಂಥ ನಾಯಿ ಇನ್ನೂ ಕೂಡ ಪತ್ತೆ ಆಗೋದಿಲ್ಲ. ಅದಾಗಿಯೂ ಕೂಡ ಆ ಮಗು ಬೆಟ್ಟಗಳಲ್ಲೆಲ್ಲೋ ಇರಬಹುದು ಅಂತ ಅವ್ರ ಪೇರೆಂಟ್ಸ್ಗಳು ನಂಬ್ತಾನೇ ಇದ್ದಾರೆ. ಹುಡುಕಾಟ ಕೂಡ ಇನ್ನೂ ಕೂಡ ನಡೀತಾನೇ ಇದೆ. ನಾಯಿ ಅಲ್ಲಿಂದ ಇಲ್ಲಿಗೆ ಬಂದು ನಮಗೇನೋ ಹೇಳಲಿಕ್ಕೆ ಬಂದಿತ್ತು ಅಂತ ಕೆಲವೊಬ್ಬರು ಮಾತನಾಡ್ಕೊಳ್ತಾ ಇದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಎಲ್ಲ ಅವ್ಯವಸ್ಥೆಯನ್ನು ನೋಡಿ ಮತ್ತದು ಹೋಗಿರ್ಬೋದು ಹೆದರಿ ಅಂತಲೂ ಕೂಡ ಭಾಳ ಜನ ಅದನ್ನು ಕೂಡ ಚರ್ಚೆ ಮಾಡ್ತಾರಲ್ಲ ಸ್ಥಳೀಯರು. ಎಲ್ಲೋ ಒಂದು ಕಡೆ ಇಡೀ ಹುಡುಕಾಟ ನಡೀತಾ ಇದೆ. ಅವ್ರ ಪೇರೆಂಟ್ಸ್ಗಳಂತರೂ ಅದೇ ಆತಂಕದಲ್ಲಿದ್ದಾರೆ. ಕೆಲವೊಬ್ಬರಿಗೆ ಇನ್ನೂ ಕೂಡ ನಾಯಿ ಬಂದು ಹೋಗಿದ್ರ ಮೇಲೆ ಅನುಮಾನಗಳು ಹೆಚ್ಚಾಗ್ತಾ ಇದ್ದಾವೆ. ಅಥವಾ ಕೆಲವೊಬ್ಬರು ಯಾರಾದರೂ ಅಪಹರಣ ಮಾಡಿರ್ಬೋದು ಅಂತಲೂ ಕೂಡ ಭವಿಷ್ಯ ನುಡಿತಾ ಇದ್ದಾರೆ. ಇಲ್ಲ, ಆಕೆ ಇನ್ನೂ ಕೂಡ ಬದುಕಿದಾಳೆ ಅನ್ನೋ ಥರದ ಭರವಸೆಯನ್ನು ಮೂಡಿಸ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಶುಕ್ರವಾರ ನಿಮಗೆಲ್ರಿಗೂ ಕೂಡ ಇವತ್ತು ಅದೇ ವಿಶೇಷ ಪಡೆಗಳು, ಗುಡ್ಡಗಾಡ ಪ್ರದೇಶ, ಇನ್ನೂ ಕೂಡ ಹೆಚ್ಚಿನ ತನಿಖಾ ತಂಡ ಮತ್ತು ಬಹುಮಾನ ಘೋಷಣೆ, ಸಾಕು ನಾಯಿಗಳನ್ನು ಸರಪಳಿ ವಾಸನೆಯನ್ನು ನೋಡಿದಂಥ ಶ್ವಾನದಳಗಳು ಕೂಡ ತೋಟದ ಕಡೆ ಹೋಗ್ತಾ ಇದ್ದಾವೆ. ಆ ಸಾಕು ನಾಯಿ ಏನಾದರೂ ಅಲ್ಲಿರ್ಬೋದು ಅಂತ ಗುಡ್ಡಗಾಡು ಪ್ರದೇಶದಲ್ಲಿ ತನಿಖೆ ಕೂಡ 5ನೇ ದಿನಕ್ಕೆ ಕಾಲಿಟ್ಟಿದೆ. ಒಂದು ಕಡೆ ಘಟನೆಯ ಬಗ್ಗೆ ಅವ್ರ ತಾಯಿ ಕಳವಳವನ್ನು ವ್ಯಕ್ತಪಡಿಸ್ತಾ ಇರೋದು. ಮಾಧ್ಯಮಗಳ ಮುಂದೆ ಬಿಕ್ಕಿ ಅಳತಾ ಮಾತನಾಡಿದ್ರು. ಮಗಳು ಯಾರದ್ದೋ ಮನೇಲಾದರೂ ಇರ್ಬೋದು ಅಥವಾ ಅದೇ ಬೆಟ್ಟದಲ್ಲಾದರೂ ಇರ್ಬೋದು ಅನ್ನೋ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 5 ದಿನಗಳಿಂದ ಕಂದಮ್ಮನಿಗೆ ಯಾವುದೇ ಮಾಹಿತಿ ಇಲ್ಲದೆ ಇರೋ ಕಾರಣ ಸ್ವಲ್ಪ ಪ್ಯಾನಿಕ್ ಆಗ್ತಾ ಇದ್ದಾರೆ ಪೇರೆಂಟ್ಸ್ಗಳು, ಆಘಾತಕ್ಕೊಳಗಾಗ್ತಾ ಇದ್ದಾರೆ. ಇನ್ನೂ ಕೂಡ ಯಾವ ವಿಶ್ವಾಸದ ಮೇಲೆ ನಾವಿರಬೇಕು ಅಂತ ದೇವರ ಬಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮಗು ಸುರಕ್ಷಿತವಾಗಿ ವಾಪಸ್ ಬರಲಿ ಅಂತ ನಾವೆಲ್ಲರೂ ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ, ಈ ಕೇಸ್ಗೆ ಸಂಬಂಧಪಟ್ಟಾಗ ಏನಾದರೂ ಅಪ್ಡೇಟ್ಸ್ ಇದ್ದರೆ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.